ಒಬ್ಬರು ಒಂದು ಮಾತು ಹೇಳಿದ್ರು ಅಷ್ಟೆ. ಅವರು ಕೂಗಲಿಲ್ಲ, ಅವರು ಹೊಡೆಯಲಿಲ್ಲ, ಅವರು ಯಾವ ಕೆಟ್ಟ ಶಬ್ದವೂ ಬಳಸಿಲ್ಲ. ಆದ್ರೆ ಆ ಒಂದು ಮಾತು ದಿನವಿಡೀ ನಿಮ್ಮ ಮನಸ್ಸಲ್ಲಿ ತಿರುಗುತ್ತಿರುತ್ತೆ. ನಿದ್ರೆ ಬರಲ್ಲ, ಕೆಲಸಕ್ಕೆ ಗಮನ ಹೋಗಲ್ಲ. ಯಾಕೆ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ. ಒಬ್ಬರ ಮಾತುಗಳು ನಮಗೆ ಯಾಕೆ ಅಷ್ಟೊಂದು ತೀವ್ರವಾಗಿ ನೋವು ಕೊಡುತ್ತದೆ? ಮಾತು ಕೇವಲ ಶಬ್ದ ಅಲ್ಲ, ಅದು ನೇರವಾಗಿ ನಮ್ಮ ಮನಸ್ಸಿಗೆ ತಾಗುತ್ತೆ. ಹಾಗೆ ಎಲ್ಲರ ಮಾತು ನಮ್ಗೆ ನೋವು ಕೊಡಲ್ಲ. ಕೆಲವರ ಮಾತು ಮಾತ್ರ ನಮ್ಮನ್ನು ಆಳವಾಗಿ ನೋವಿಗೀಡು ಮಾಡುತ್ತೆ. ಏಕೆಂದರೆ ಆ ಮಾತುಗಳು ನಮಗೆ ಮುಖ್ಯವಾದ ವ್ಯಕ್ತಿಯಿಂದ ಅಥವಾ ನಮಗೆ ಭಯವಾಗಿರುವ ವಿಷಯದ ಮೇಲೆಯೇ ಬರುತ್ತೆ. ಇಲ್ಲಿ ಮಾತಿಗಿಂತ ಅದರ ಅರ್ಥ ನಮ್ಮನ್ನು ನೋಯಿಸುತ್ತೆ. ವಿಜ್ಞಾನ ಏನು ಹೇಳುತ್ತೆ? ವಿಜ್ಞಾನ ಹೇಳುವುದು ಏನು ಅಂದ್ರೆ, ನಮ್ಮ ಮೆದುಳಿಗೆ ದೈಹಿಕ ನೋವು ಮತ್ತು ಮಾನಸಿಕ ನೋವು ಎರಡನ್ನು ಒಂದೇ ರೀತಿಯಲ್ಲಿ ಅನುಭವಿಸುವಂತಹ ಸಾಮರ್ಥ್ಯ ಇದೆ. ಅದಕ್ಕೆ ಮಾತಿನಿಂದ ಬಂದಂತಹ ನೋವು ದೇಹಕ್ಕೆ ಹೊಡೆದಂತೆ ತೀವ್ರವಾಗಿ ಅನಿಸುತ್ತೆ. ಮೆದುಳು ಅದನ್ನು ಅಪಾಯ ಅಂತ ಅರ್ಥ ಮಾಡಿಕೊಳ್ಳುತ್ತದೆ. ಮನೋವಿಜ್ಞಾನದಲ್ಲಿ ಒಂದು ಸತ್ಯ ಇದೆ. ನಾವು ನಮ್ಮ ಬಗ್ಗೆ ಒಳಗೊಳಗೆ ಏನು ಭಾವಿಸುತ್ತೇವೋ ಅದೇ ಮಾತು ಹೊರಗಿನಿಂದ ಬಂದಾಗ ಅದು ಹೆಚ್ಚು ನೋವನ್ನು ಕೊಡುತ್ತೆ. ಉದಾಹರಣೆಗೆ, ನಿಮ್ಮ ವೀಕ್ನೆಸ್ ಬಗ್ಗೆ ಇನ್ನೊಬ್ಬರು ನೋವಾಗುವಂತೆ ಮಾತಾಡಿದಾಗ ಅಲ್ಲಿ ನಿಮ್ಗೆ ಮತ್ತಷ್ಟು ನೋವಾಗತ್ತೆ. ಮಾತು ಹೊಸದಲ್ಲ, ಅದು ನಿಮ್ಮೊಳಗಿನ ಭಾವನೆಯನ್ನು ಹೊರಗೆಳೆದಿದೆ ಅಷ್ಟೆ. ಯಾಕೆ ಕೆಲವರಿಗೆ ಮಾತ್ರ ಹೆಚ್ಚು ನೋವಾಗುತ್ತೆ? ಎಲ್ಲರೂ ಒಂದೇ ರೀತಿ ಸಂವೇದನಾಶೀಲರಾಗಿಲ್ಲ. ಕೆಲವರು ಹೆಚ್ಚು ಕಾಳಜಿ ವಹಿಸುವವರು, ಸಂಬಂಧಗಳಿಗೆ ಮೌಲ್ಯ ಕೊಡುವವರು, ಬೇಗ ನಂಬುವವರು. ಇವರಲ್ಲಿ ಮಾತುಗಳು ಆಳವಾಗಿ ತಾಕುತ್ತವೆ. ಇದು ದುರ್ಬಲತೆ ಅಲ್ಲ, ಇದು ಮಾನವೀಯತೆ. ಮುಂದಿನ ಸಲ ಯಾರದಾದ್ರೂ ಮಾತು ನಿಮ್ಗೆ ನೋವು ಕೊಟ್ಟಾಗ ಇದೊಂದು ಪ್ರಶ್ನೆಯನ್ನ ಕೇಳಿ. ಈ ಮಾತು ನನ್ನ ಬಗ್ಗೆನ, ಅಥವಾ ಅವರು ತಮ್ಮ ಸ್ಥಿತಿಯಿಂದ ಮಾತಾಡಿದ್ರ? ಬಹುಶಃ ನಮ್ಮ ನೋವಿಗೆ ಕಾರಣ ಆ ಮಾತು ಅಲ್ಲ, ನಾವು ಅದಕ್ಕೆ ಕೊಟ್ಟಂತಹ ಅರ್ಥ. ಎಲ್ಲ ಮಾತುಗಳನ್ನು ಹೃದಯದೊಳಗೆ ತೆಗೆದುಕೊಳ್ಳಬೇಕಾಗಿಲ್ಲ. ಕೆಲವು ಮಾತುಗಳು ಅವರ ಮನಸ್ಥಿತಿಯನ್ನು ತೋರಿಸುತ್ತವೆ, ನಮ್ಮ ಮೌಲ್ಯವನ್ನು ಅಲ್ಲ. ಈಗ ಯೋಚಿಸಿ, ನಿಮಗೆ ನೋವು ಕೊಟ್ಟ ಆ ಮಾತು ನಿಜವಾಗಿಯೂ ನಿಮ್ಮ ಬಗ್ಗೆನ, ಅಥವಾ ಯಾರೋ ತಮ್ಮ ಭಾರವನ್ನು ನಿಮ್ಮ ಮೇಲೆ ಇಳಿಸಿದರ? ಧನ್ಯವಾದಗಳು ಸ್ನೇಹಿತರೆ.